ಪ್ರಸ್ತಾವನೆಗೈದರು. ಕಾರ್ಯದರ್ಶಿ ಸದಾಶಿವ ಕುಂಪಲ ಧನ್ಯವಾದ ಬಿತ್ತರು. ನಮ್ಮ ನಾಡು ವಾರ್ತಾವಾಹಿನಿಯಲ್ಲಿ ಪ್ರಸಾರವಾದ ಪ್ರವೀಣ್ ಕೋಟ್ಯಾನ್ ದುಸ್ಥಿತಿಯನ್ನು ಗಮನಿಸಿ ದೇರಳಕಟ್ಟೆಯ ರೋಟರಿ ಕ್ಲಬ್ ವತಿಯಿಂದ ಶುಕ್ರವಾರ ನೆರವು ನೀಡಲಾಯಿತು. ಇವರು ಪ್ರವೀಣ್ ಕೋಟ್ಯಾನ್ ಪಾರ್ಶ್ವವಾಯು ಹಾಗೂ ಅಧಿಕ ರಕ್ತದೊತ್ತಡದಿಂದ ನರಳುತ್ತಿರುವ ವ್ಯಕ್ತಿ. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಬದುಕಿ ದುಸ್ತರ ಎನ್ನುವ ಸ್ಥಿತಿ ಇವರದ್ದು. ಇವರಿಗೆ ಅನಾರೋಗ್ಯವಾದರೆ ನಮಗೇನಪ್ಪ ಎಂದು ಹೇಳಬೇಡಿ. ಯಾಕೆಂದ್ರೆ ಸುಮಾರು 400ರಿಂದ 500 ಜನರು ಸಮುದ್ರದಲ್ಲಿ ಕೊಚ್ಚಿ ಹೋಗುತ್ತಿರುವಾಗ ತನ್ನ ಅಪ್ರತಿಮ ಈಜು ವಿದ್ಯೆಯಿಂದ ಬಚಾವು ಮಾಡಿದ ವೀರ ಪರಂಪರೆಯ ಉಳ್ಳಾಲ ಕಡಲ ತಡಿಯ ಮೊಗವೀರ ಜನಾಂಗದ ವೀರ ಪುರುಷ ಈ ಪ್ರವೀಣ್ ಕೋಟ್ಯಾನ್. ಇವರ ದುಃಖದ ಬದುಕಿನ ಕಥೆಯನ್ನು ನಮ್ಮ ನಾಡು ವಾರ್ತಾವಾಹಿನಿ ವಿಸ್ತೃತವಾಗಿ ವರದಿ ಮಾಡಿತ್ತು. ಜೀವ ಉಳಿಸಿದ ಪುಣ್ಯಾತ್ಮನ ಜೀವ ಉಳಿಸಿ ಎಂಬ ವರದಿ ನಮ್ಮ ನಾಡುವಿನಲ್ಲಿ ಪ್ರಕಟವಾದ ತಕ್ಷಣವೇ ಜಿಲ್ಲೆಯ ಪ್ರಜ್ಞಾವಂತ ಹೃದಯವಂತ ಜನತೆ ಇವರ ನೆರವಿಗೆ ಬಂದಿದ್ದಾರೆ. ಆರ್ಥಿಕ ಶಕ್ತಿ ತುಂಬಿದ್ದಾರೆ. ಇಂತಹ ಪಟ್ಟಿಯಲ್ಲಿ ಶುಕ್ರವಾರ ಇನ್ನೊಂದು ಸೇರ್ಪಡೆ. ಇವರ ಕಷ್ಟ ಹಾಗೂ ಸಮಾಜಕ್ಕೆ ನೀಡಿದ ಸೇವೆಯನ್ನು ನೋಡಿ ದೇರಳಕಟ್ಟೆಯ ರೋಟರಿ ಕ್ಲಬ್ನವರು ಇವರ ಜೊತೆ ಕೈಜೋಡಿಸಿದ್ದಾರೆ. ರೋಟರಿ ಕ್ಲಬ್ ದೇರಳಕಟ್ಟೆಯ ಯುವ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರು ಕೋಟ್ಯಾನ್ ಅವರ ಮೇಲೆ ಕರುಣೆ ತೋರಿಸಿ ಅವರಿಗೆ ದೊಡ್ಡ ಮೊತ್ತದ ಧನ ಸಹಾಯವನ್ನು ನೀಡಿ ನಾವು ನಿಮ್ಮ ಜೊತೆ ಎಂದು ಇರುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪ್ರವೀಣ್ ಕೋಟ್ಯಾನ್ ಜಾತಿ ಧರ್ಮದ ಭೇದವಿಲ್ಲದೆ ಸಮುದ್ರದ ಬೃಹತ್ ಅಲೆಗಳೊಂದಿಗೆ ಪೈಪೋಟಿ ನಡೆಸಿ ಹಲವರ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಇವರು ನಮ್ಮ ಸಮಾಜಕ್ಕೆ ಅಮೂಲ್ಯವಾದ ವ್ಯಕ್ತಿ ಎಂದು ಕೊಂಡಾಡಿದರು. ಮಹತ್ವಪೂರ್ಣ ಒಂದು ಕೆಲಸ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ದೇರಳಕಟ್ಟೆ ರೋಟರಿ ಕ್ಲಬ್ ಕಿಂಚಿತ್ತಿನ ಒಂದು ಧನ ಸಹಾಯವನ್ನು ನೀಡಿದೆ. ಇನ್ನಿತರ ಸಂಘ ಸಂಸ್ಥೆಗಳು ಅವರಿಗೆ ಧನ ಸಹಾಯ ನೀಡಿ ಅವರಿಗೆ ಸ್ವಲ್ಪ ಆರ್ಥಿಕ ಸಹಕಾರ ನೀಡಬೇಕಾಗಿ ಕೋರುತ್ತಾ ಅವರಿಗೆ ದೇವರು ದೀರ್ಘಾಯುಷ್ಯವನ್ನು ನೀಡಲಿ ಅಂತ ದೇವರ ಪ್ರಾರ್ಥಿಸ್ತೇನೆ. ಅವರ ಆರೋಗ್ಯದ ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟು. ಅವರು ICU ಅಲ್ಲಿ ಇದ್ದು ಬಿಟ್ಟು ಈಗ ಜನರಲ್ ವಾರ್ಡಿಗೆ ಬಂದಿದ್ದಾರೆ. ಅವರ ರಿಕವರಿ ಕೂಡ ತುಂಬ ಉತ್ತಮವಾಗಿರ್ತದೆ. ಇನ್ನೊಂದು 10 ದಿವಸದಲ್ಲಿ ಅವರು ಅವರ ಸಾಮಾನ್ಯ ಕಾರ್ಯಕ್ಕೆ ತೊಡಗಲಿಕ್ಕೆ ಸಾಧ್ಯ ಆಗ್ಬೋದು. ಅವರಿಗೆ ಬೇಗ ಗುಣವಾಗಲಿ ಎಂದು ನಾವೆಲ್ಲ ಹಾರೈಸ್ತೇವೆ. ಬೆಂಗರೆಯವರು, ಉಳ್ಳಾಳದವರು, ಕುದ್ರೋಳಿ, ಬೋಳೂರು, ಬಕ್ಕಪಟ್ಟಣ ಎಲ್ಲ ಊರಿನವರು, ಮೀನುಗಾರರು ಈ ಸಮುದ್ರ ಬದಿಗೆ ತಿರುಗಾಡಲಿಕ್ಕೆ ಬಂದವರಿಗೆ ನಾವೆಲ್ಲ ರಕ್ಷಣೆ ಕೊಡುವವರು. ನಾವು ಸಮುದ್ರದ ಬದಿಯಲ್ಲಿ ಇರುವವರು. ಅದರಲ್ಲಿ ಪ್ರವೀಣ್ ಕೋಟ್ಯಾನ್ ಸಾಧಾರಣ 20 ವರ್ಷದಿಂದ ಸಾಧಾರಣ 400-500 ಮಂದಿಯನ್ನು ನಮ್ಮ ಈಜುಗಾರದ ತಂಡದ ಎಲ್ಲ ಬಂಧುಗಳ ಪರವಾಗಿ ಇವರು ಈಜುಕೊಂಡು ತಂದು ಮೇಲೆ ತಂದಿದ್ದಾರೆ. ಇಲ್ಲಿ ಬಂದು ಎಲ್ಲ ಆ ಕ್ಲಬ್ನ ಸದಸ್ಯರಿಗೆ ಎಲ್ಲರಿಗೂ ನಾನು ಧನ್ಯನಾಗಿದ್ದೇನೆ. ಪ್ರವೀಣ್ ಕೋಟ್ಯಾನ್ ಅವರು ದೇರಳಕಟ್ಟೆಯ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಯ ವೈದ್ಯರು ಇವರಿಗೆ ಉತ್ತಮವಾದ ಚಿಕಿತ್ಸೆ ಹಾರೈಕೆ ನೀಡುತ್ತಿದ್ದಾರೆ. ರೋಟರಿ ಕ್ಲಬ್ನ ಸದಸ್ಯರಾದ ಡಾಕ್ಟರ್ ಮುಕ್ಕಣ್ಣವರ್, ಡಾಕ್ಟರ್ ಸುಬ್ರಹ್ಮಣ್ಯಂ, NT ರಾಮಕೃಷ್ಣನ್, ಶ್ರೀಮತಿ ಸೌಮ್ಯ R ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ದೇರಳಕಟ್ಟೆಯ ಕನಚೂರು ವಿದ್ಯಾಸಂಸ್ಥೆಯ ಮಕ್ಕಳು ಮಕ್ಕಳ ದಿನಾಚರಣೆ ವೇಳೆ ಪ್ರದರ್ಶಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು. I
ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.